ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಇವರದೇ ಹವಾ. ಒಂದ್ ಕಾಲದಲ್ಲಿ 2 ದಶಕಗಳಿಗೂ ಅಧಿಕ ಕಾಲ ಒಂದು ಸೀರಿಯಲ್ಸ್ ಅಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿರಿಜಾ ಮೇಡಮ್ ಅವರು ಅವರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಪತಿ ಪ್ರಭಾಕರ್ ಅವರೊಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಇಬ್ರು ಒಟ್ಟೊಟ್ಟಿಗೆನೆ ಮಾತಾಡ್ತಿದ್ದೀರಾ. ಒಟ್ಟಿಗೆ ಇದೀವಲ್ಲ ಸರ್. ಮೇಡಮ್, ಸೀರಿಯಲ್ಸ್ ಆಯ್ತು, ರಿಯಾಲಿಟಿ ಶೋಸ್ ಆಯ್ತು, ಮದುವೆನೂ ಆಯ್ತು, ಈಗ ಸಿನಿಮಾಗಳಿಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿರುವಂತದ್ದು ಎಷ್ಟು ಖುಷಿ ಕೊಡ್ತಿದೆ. ಅದು ಇಬ್ರು ಕೂಡ ಬಹಳ ಖುಷಿ ಇದೆ. ಇಷ್ಟು ದಿನ ನನಗೆ ಆದರೆ ಸೀರಿಯಲ್ಸ್ ಆ್ಯಂಡ್ ಸಿನಿಮಾ ಅನ್ನೋ ಡಿಫ್ರೆನ್ಸ್ ಇಲ್ಲ. ನನಗೆ ಪಾತ್ರನೇ ಮುಖ್ಯ ಆಗುತ್ತೆ. ಸಿನಿಮಾ ಮಾಡಿದ್ರು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಿನಿಮಾ ಮಾಡ್ತೀನಿ, ಸೀರಿಯಲಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಅಲ್ಲೂ ಮಾಡ್ತೀನಿ. ಬಟ್ ಈಗ ಆಫ್ಟರ್ ಲಾಂಗ್ ಗ್ಯಾಪ್ ಆಗಿತ್ತು, ಮತ್ತೆ ಬಂದಿರೋದು ಬಹಳ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಈ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಆದಂಥ ಒಂದು ರೋಲ್. ಇಷ್ಟು ವರ್ಷ ನಾನು ಏನು ಮಾಡಿದ್ದೀನೋ ಅದು ಅಲ್ಲದೆ ಇರುವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಕಾಸ್ಟ್ಯೂಮ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದಕ್ಕಾದಂಥ ಪ್ರಿಪ್ರೇಷನ್ಸ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಜರ್ನಿ ಕೂಡ ನನಗೆ ಖುಷಿ ಕೊಡ್ತಾ ಇದೆ. ಐ ಆಮ್ ಎಂಜಾಯಿಂಗ್ ಇಟ್. ಸೊ ಬಹಳ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಪ್ರಭಾಕರ್ ಅವರ ಸಿನಿಮಾ ಕೂಡ ಇನ್ನೇನು ರಿಲೀಸ್ ಆಗೋಕ್ಕೆ ರೆಡಿ ಇದೆ. ಈ ಮಂತ್ ಜುಲೈಯಲ್ಲೇ ರಿಲೀಸ್ ಆಗುತ್ತೆ. ಸೊ ಎಲ್ಲ ಖುಷಿಯಾಗಿ ನಡೀತಾ ಇದೆ. ಟಚ್ ವುಡ್ ಅದು ಹಾಗೆ ಇರಲಿ ಅಷ್ಟೇ. ಹಾಂ ಸರ್, ನಮ್ಮದು ಕಮ್ಬ್ಯಾಕ್ ಅಂತ ಏನಿಲ್ಲ ಸರ್, ಅಲ್ಲಲ್ಲೇ ಮಾಡ್ತಿದ್ದೆ. ನಾನು ಸೀರಿಯಲ್ಲಿಂದ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ಬಿಕಾಸ್ ಆಫ್ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಅಷ್ಟೇ. ಇವಾಗ ಇತ್ತೀಚೆಗೆ ಒಂದು ರುದ್ರ ಗರುಡ ಪುರಾಣ ಸಿನಿಮಾಲ್ ಮಾಡಿದ್ದೆ. ನಮ್ಮ ನಿರ್ದೇಶಕ ನಂದೀಶ್ ಅವರು ತುಂಬ ಕ್ಲೋಸ್ ಫ್ರೆಂಡ್, ಹಾಗಾಗಿ ಅವ್ರ ಸಿನಿಮಾಲು ಮಾಡಿದ್ದೆ. ಈಗ ಅಕ್ಯೂಸ್ಡ್ ಅಂತ ತಮಿಳ್ ಸಿನಿಮಾ ಸರ್, ಮೇಯ್ನ್ ಆ್ಯಂಟಾಗೋನಿಸ್ಟ್ ಆಗಿ ವಿಲನ್ ಆಗಿ ಮಾಡಿದ್ದೀನಿ. ಜುಲೈ 3rd or 2nd ವೀಕಲ್ಲಿ ರಿಲೀಸ್ ಆಗುತ್ತೆ ಸರ್. ಸೊ ಖುಷಿಯಾಗಿದೆ ಸರ್. ಅವರು ಎಂಟ್ರಿ ಕೊಡ್ತಿದ್ದಾರೆ, ನಾವು ಹೊಸದಾಗ ಅಲ್ಲೇ ಎಂಟ್ರಿ ಕೊಡ್ತಾ ಇದ್ದೀವಿ. ಆಫ್ ಸ್ಕ್ರೀನ್ ಅಂತೂ ಇಬ್ರು ಜೋಡಿ ಆಗಿದಾರೆ. ಆನ್ ಸ್ಕ್ರೀನ್ ಯಾವಾಗ ಕಣ್ತುಂಬ್ಕೋಬೋದು ಈ ಜೋಡಿನ ಅಂತ? ಬಿಕಾಸ್ ಇವರೆಲ್ಲ ಮಾಡೋದು ವಿಲನ್ ಆಗಿ, ನಾನು ಮಾಡೋದು ಹೀರೋಯಿನ್ ಆಗಿ. ಸೊ ವಿಲನ್ಸ್ ಹೀರೋಯಿನ್ ಹಿಂದೆನೆ ಬೀಳ್ಬೇಕಲ್ಲ ಮೇಡಮ್? ಬಿದ್ದು ಬಂದಾಯ್ತಲ್ಲ, ಮದುವೆನೇ ಆಗೋಯ್ತಲ್ಲ. ಹಲೋ, ಹಿಂದೆ ಬಿದ್ದಿಲ್ಲ, ಜೊತೆಲಿ ಬಂದಿರೋ. ಎಲ್ಲಿ ಹಿಂದೆ ಬಿದ್ದಿದೆ? ಬಟ್ ಗೊತ್ತಿಲ್ಲ, ಆ ಥರ ಸ್ಕ್ರಿಪ್ಟ್ ಬಂದರೆ ನಮಗೂ ಖುಷಿನೇ ಮಾಡೋಕ್ಕೆ. ಅಫ್ಕೋರ್ಸ್ ಇಬ್ಬರು ಜೊತೆಗೆ ವರ್ಕ್ ಮಾಡ್ತೀವಿ ಅಂದರೆ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಚೆನ್ನಾಗಿರುತ್ತೆ. ಆ ಥರ ಸ್ಕ್ರಿಪ್ಟ್ ಬರಬೇಕು ಅಷ್ಟೇ, ನಾವೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅದು ಬಂದರೆ ಖಂಡಿತ ಇಬ್ಬರು ಜೊತೆಗೆ ವರ್ಕ್ ಮಾಡ್ತೀವಿ. ನನಗೆ ಕ್ಯೂರಿಯಾಸಿಟಿ ಏನಂತಾರೆ, ಬಿಗ್ ಬಾಸ್ ಆದ ನಂತರ ನೀವು ಮದುವೆ ಆಗ್ಬಿಟ್ರಲ್ಲ, ಸಿಂಪಲ್ ಆಗಿ ಆಗ್ಬಿಟ್ರಿ. ಅದು ಕೂಡ ಎಲ್ಲರೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದೆಲ್ಲ ಪೋಸ್ಟ್ ಮಾಡ್ತಾರೆ. ಇವರಿಬ್ಬರನ್ನು ಯಾವಾಗ ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಕಾಯ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆ ಕಾಲ ನನಗೆ ಸಿಕ್ತು. ಅಂಡ್ ಮತ್ತೊಮ್ಮೆ ಎಲ್ಲ ಕನ್ನಡ ಕಿರುತೆರೆ ವೀಕ್ಷಕರ ಕಡೆಯಿಂದ, ನಿಮ್ಮ ಅಭಿಮಾನಿಗಳ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಬಿಲೇಟೆಡ್ ಆಗಿ. ಅಂಡ್ ಲವ್ ಸ್ಟೋರಿ ಹೆಂಗ್ ಶುರುವಾಯ್ತು ಅಂತ? ಇಲ್ಲೇನು ಲವ್ ಸ್ಟೋರಿ ಇಲ್ಲ, ಫ್ರೆಂಡ್ಶಿಪ್ ಇತ್ತು. ಇಬ್ಬರದು ಫ್ರೆಂಡ್ಶಿಪ್ ಸುಮಾರು ವರ್ಷದ ಫ್ರೆಂಡ್ಶಿಪ್ ಇತ್ತು. ಆ್ಯಂಡ್ ಅದು ಹಾಗೆ ಇದ್ವಿ, ಫ್ರೆಂಡ್ಸ್ ಆಗಿ ಇದ್ವಿ ನಡೀತಾ ಇತ್ತು. ಬಟ್ ಆಫ್ಟರ್ ಬಿಗ್ ಬಾಸ್, ಯಾವ ಬಿಗ್ ಬಾಸಲ್ಲಿ ಮದುವೆ ಜಾಸ್ತಿ ಮಾತುಕತೆ ನಡೀತಾ ಇತ್ತು. ಅದನ್ನು ಹಾಗೆ ಡಿಸ್ಕಸ್ ಮಾಡ್ತಾ ಇಬ್ಬರು ಅಲ್ಲಿ ಒಂದು ಮಾತಾಡ್ಕೊಂಡು, ಈಗ ಅವ್ರು ಪ್ರಪೋಸ್ ಮಾಡಿದ್ರು ಇಲ್ಲ ನಾನು ಪ್ರಪೋಸ್ ಮಾಡಿದ್ರು, ಆ ಥರದ್ದಿಲ್ಲ. ವೈ ಡೋಂಟ್ ವಿ ಗೆಟ್ ಮ್ಯಾರಿಡ್ ಅನ್ನೋದೊಂದು ಬಂದು ಇಬ್ಬರಿಗೂ ಅಲ್ಲಿ ಡಿಸೈಡ್ ಮಾಡಿದ್ವಿ, ವಿ ಗಾಟ್ ಮ್ಯಾರಿಡ್. ಇಟ್ಸ್ ಅ ಸಿಂಪಲ್ ಲವ್ ಸ್ಟೋರಿ. ಈಸ್ ಮೆಚ್ಯೂರ್ಡ್ ಪೀಪಲ್ ಅಲ್ಲ ನಾವು. ಆ ಥರದ್ದು ಏನೋ ಒಂದು ಚಿಕ್ಕ ಫಾರ್ಮಲ್ ಹುಡುಗರೇನಲ್ಲ. ಆಗಿ ಆ ಥರದ್ದು ಹಂಗೆ ಸಿಚುವೇಶನ್ ಮೇಡ್ ಇಟ್. ಅಷ್ಟೇ. ಈಗೇನಿದ್ರು ಐ ಲವ್ ಯು ಟು ಅನ್ನುವಂಥದ್ದು ಕಾಮನ್ ಆಗ್ಬಿಟ್ಟಿದೆ. ಸೊ ನೀವು ಪ್ರಪೋಸಲ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರಿ, ಡೈರೆಕ್ಟ್ ಮದ್ವೆಗೆ ಹೋದ್ರಿ ಅಂತ. ಮದ್ವೆ ಆದ್ಮೇಲೆ ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ದುಂಟಾ ಅಂತ? ಸರ್ ಡೈಲಿ ಹೇಳ್ತೀನಿ ಸರ್. ಹೇಳಮ್ಮ, ಮಾಮೂಲಿ ಸರ್, ನೀವು ಹೇಳ್ತೀರಿ ಏನೋ ಯಾವುದೇ ಒಂದು ಕೆಲಸ ಆದರೂ ಆದಮೇಲೇನೋ ಒಂದು ಮೆಸೇಜ್ ಹಾಕುವಾಗ ಅಥವಾ ಏನೋ ಹೇಳುವಾಗ ಲವ್ ಯು ಅಂತೀವಿ, ಅಂತೀವಿ, ಅಂತೀವಿ. ಬಿಕಾಸ್ ಲವ್ಡ್ ಒನ್ಸ್ಗೆ ಇನ್ಯಾವ ಥರ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ. ಆ್ಯಂಡ್ ವಿತ್ ದ ರೆಸ್ಪೆಕ್ಟ್, ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಅಬೌಟ್ ಹರ್. ಅದಂತೂ ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ಪ್ರೀತಿನೂ ಸೇರಿಕೊಂಡಿದೆ. ಸೊ ಬಿಫೋರ್ ಮ್ಯಾರೇಜ್ ಐ ಲವ್ ಯು ಅದೆಲ್ಲ ಹೇಳ್ಕೊಂಡಂಗಿಲ್ಲ ನಾವು. ಈಗ ಆದಮೇಲೆ ನಾವು ನಾನ್ ಸ್ಟಾಪ್ ಹೇಳ್ತೀವಿ ಸರ್. ಈಗ ಸಾಮಾನ್ಯವಾಗಿ ಏನಂತಾರೆ, ಮದ್ವೆ ಆದ್ಮೇಲೆ ಆಗಿರ್ಬೋದು, ಮದ್ವೆಗಿಂತ ಮುಂಚೆ ಆಗಿರ್ಬೋದು, ಪೆಟ್ ನೇಮ್ಸ್ ಕರ್ಕೊಡುವಂತದ್ದು ಒಂದು ರೂಢಿ ಇರುತ್ತೆ. ಅವ್ರವರ ಪ್ರೀತಿ ಪಾತ್ರರಿಗೆ ಇಂಥದ್ದು ಕರಿಬೇಕು ಅನ್ನೋಂಥದ್ದು. ನೀವು ಅವ್ರಿಗೇನಂತ ಪೆಟ್ ನೇಮ್ ಅಂತ ಕರೀತೀರಾ? ಅಂಡ್ ಪ್ರಭಾಕರ್ ಸರ್, ನೀವು ಸಿರಿ ಮೇಡಮ್ ಏನಂತ ಕರೀತೀರಾ ಪೆಟ್ ನೇಮ್? ಏನೋ ಕರಿತೀನಿ ಸರ್, ನಾನು ಒಂದೊಂದ್ಸರಿ ಒಂದೊಂದು ಕರಿತೀನಿ ಸರ್. ಅದು ಏನು ಇಂಥದ್ದೇ ಅಂತಿಲ್ಲ. ಒಂದೊಂದ್ಸರಿ ಸಿರಿ ಅಂತೀನಿ, ಒಂದ್ಸರಿ ರಾಣಿ ಅಂತೀನಿ, ಒಂದ್ಸರಿ ಕಂದ ಅಂತೀನಿ, ಒಂದ್ಸರಿ ಪುಟ್ಟ ಅಂತೀನಿ, ಒಂದ್ಸರಿ ಏಯ್ ಅಂತೀನಿ. ಏನೇನೋ ಅಂತಿರ್ತೀವಿ ಸರ್, ಆ ಥರ ಏನಿಲ್ಲ.
ಪರ್ಟಿಕ್ಯುಲರ್ ಇಲ್ಲ. ಮದ್ವೆಗ್ ಮುಂಚೆ ಪ್ರಭಾ ಅಂತ ಕರಿತಾ ಇದ್ದಿದ್ದು, ಪ್ರಭಾ ಅಂತ. ಅದಾದ್ಮೇಲೆ ಆಸ್ ಈ ಸೆಡ್ ಅವ್ರು ಏನ್ ನನ್ನನ್ನು ಕರಿತಾ ಇರ್ತಾರೋ ನಾನು ಹಂಗೆ ಕರಿತೀನಿ. ಈಗ ಪುಟ್ಟ ಅಂದ್ರೆ ಏನ್ ಪುಟ್ಟ ಅಂತ ನಾನು ಕೇಳ್ತೀನಿ, ಕಂದ ಅಂದ್ರೆ ಏನ್ ಕಂದ ಏ ಏಕೆ ಅಂತಿದ್ದೀರಾ ಅಂತೀನಿ. ಸೊ ಅವ್ರು ಏನ್ ನನ್ನನ್ನು ಈಗ ಅಮ್ಮು ಅಂದ್ರೆ ನಾನು ಅಮ್ಮು ಅಂತೀನಿ, ಕೊಡುಮ ಅಂತೀನಿ, ಕಂದ ಅಂತೀನಿ. ಸೊ ಅವ್ರು ಹೆಂಗ್ ಕರಿತಾ ಇರ್ತಾರೆ ನಾನು ಹಂಗೆ ಕರಿತಾ ಇರ್ತೀನಿ. ಅದು ಒಂದೇ ಪರ್ಟಿಕ್ಯುಲರ್ ನಾನು ಇದನ್ನೇ ಕರಿತೀನಿ ಅಂತ ಏನಿಲ್ಲ. ಮದುವೆ ಆದ್ಮೇಲಂತೂ ಬ್ಯಾಕ್ ಟು ಬ್ಯಾಕ್ ಶೋಸ್ ಅಲ್ಲಿ ಆಗಿರ್ಬೋದು, ಹಾಗೇನೆ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರ. ಅದ್ರ ಜೊತೆಗೆ ಪರ್ಸನಲ್ ಲೈಫ್ಗೂ ಒಂದಷ್ಟು ಟೈಮ್ ಕೊಡ್ಬೇಕಾಗುತ್ತೆ. ಹನಿಮೂನ್ ಎಲ್ಲ ಮುಗೀತಾ ಅಂತ? ಇಲ್ಲ, ನಾವಿಬ್ರು ಎಲ್ಲದಕ್ಕೂ ಈಗ ಫ್ಯಾಮಿಲಿ ಟೈಮ್ ಅಂತ ಬಂದಾಗ ಅದು ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ. ಈಗ ಪ್ರೊಫೆಷನ್ ಅಂತ ಬಂದಾಗ ಪ್ರೊಫೆಷನ್ ಕೊಡ್ತೀವಿ. ನಮ್ಮಿಬ್ಬರ ಎಂಟರ್ಟೈನ್ಮೆಂಟ್, ನಮಗೆ ಸಿನಿಮಾ ನೋಡೋದು ಬಹಳ ಇಷ್ಟ ಇಬ್ರಿಗೂ. ನಮ್ಗೊಂದು 3 ಗಂಟೆ ಟೈಮ್ ಸಿಕ್ಬಿಡುತ್ತೆ ಅಂದರೆ ಯಾವ ಸಿನಿಮಾ ಇದೆ ಹೋಗ್ಬೇಡ ಅಂತ ಹೋಗ್ತಿರ್ತೀವಿ. ಸೊ ಹಾಗೆ ಯಾವ್ಯಾವ ಟೈಮ್ಗೆ ಅದೇ ಟೈಮ್ ಕೊಡಬೇಕು ಅದು ನಾವು ಕೊಡ್ತಾ ಇರ್ತೀವಿ. ಸೊ ನಮ್ಮಿಬ್ರು ಟೈಮ್ಗೆ ನಾವೆಲ್ಲೂ ಕೊರತೆ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಮತ್ತೆ ಇನ್ನೊಂದು ಸಿನಿಮಾ ಅಂತ ಬಂದಾಗ ಒಂದು ಮಾತು ಹೇಳಬೇಕು. ಇನ್ನೊಂದು ಸಿನಿಮಾ ಅಂದರೆ ತುಂಬ ರೆಸ್ಪೆಕ್ಟ್ ಸರ್ ನಮಗೆ. ಮತ್ತು ನ್ಯೂ ಕಮರ್ಸ್ ಇರ್ತಾರಲ್ಲ ಅವ್ರಂದರೆ ನಾವು ತುಂಬ ಏನೋ ಆ ಸ್ಟೇಜ್ಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಅವ್ರ ಹಿಂದೆ ಶ್ರಮ ತುಂಬ ಇರುತ್ತೆ, ಟ್ರಾವೆಲ್ ಎಷ್ಟೋ ವರ್ಷದ್ದಿರುತ್ತೆ. ಸೊ ನಾವು ಒಂದು ಏನಂದರೆ ಅವ್ರನ್ನ ನಾನು ಎಲ್ಲರೂ ಪರ್ಸ್ನಲಾಗಿ ಗೊತ್ತಿರಲ್ಲ. ಹಾಗಾಗಿ ನಾನು ಯಾವ ರೀತಿ ಅವ್ರನ್ನ ಸಪೋರ್ಟ್ ಮಾಡುವೆ ಅಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದರೆ ನಾನೊಂಥರ ಸಪೋರ್ಟ್ ಮಾಡ್ದಂಗೆ. ನಾನು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಸರ್, ವಾರಕ್ಕೆ 3 ಪಿಕ್ಚರ್ ನೋಡ್ತೀವಿ ಸರ್. ಅದು ಸ್ಟಾರ್ಗಳದ್ದು ನಾನು ಸ್ವಲ್ಪ ಲೇಟಾಗೇ ನೋಡ್ತೀನಿ. ಹೊಸಬ್ರದ್ದೆಲ್ಲ ನಾನು ಫಸ್ಟ್ ಡೇ ಹೋಗಿ ಎನ್ಕರೇಜ್ಮೆಂಟ್ ಅಂತಲೇ ನೋಡ್ತೀನಿ ಸರ್ ನಾನು. ಮುಂದಿನ ದಿನಗಳಲ್ಲಿ ನೀವೇ ಅಲ್ಲ ಮುಂದಿನ ದಿನಗಳಲ್ಲಿ ನೀವು ಡೈರೆಕ್ಟರ್ ಆಗಿ, ಮೇಡಮ್ ಹೀರೋಯಿನ್ ಆಗಿ ಯಾವ್ದಾದ್ರು ಓರಿಯೆಂಟೆಡ್ ಸಿನಿಮಾ ಬರುತ್ತಾ ಅಂತ? ಯಾಕೆ ಸರ್ ಮಹಿಳಾ ಪ್ರಧಾನ? ನಾನು ಡೈರೆಕ್ಟರ್ ಆದರೆ ಮಹಿಳಾ ಪ್ರಧಾನನೇ ತೆಗಿಬೇಕಾ? ಅಲ್ಲ, ಮನೇಲಿ ರಾಣಿ ಅಂತ ಹೇಳ್ತಿದಾರಲ್ಲ ಅದಕ್ಕೆ. ನನ್ನನ್ನ ಇಲ್ಲ ಸರ್, ನನಗೆ ಅಷ್ಟು ಟ್ಯಾಲೆಂಟ್ ಇದೆಯಾ ಏನೋ ಗೊತ್ತಿಲ್ಲ ಸರ್ ಡೈರೆಕ್ಟರ್ ಆಗೋಷ್ಟು. ಡೈರೆಕ್ಟರ್ ಅನ್ನೋದು ತುಂಬ ನೋಬಲ್ ಜಾಬ್, ಅದು ತುಂಬ ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಅದಕ್ಕೆ ತುಂಬ ಕಷ್ಟದ ಕೆಲಸ ಸರ್, ತುಂಬ ಗೌರವ ಇದೆ. ಅದನ್ನು ನಾನು ನಿಭಾಯಿಸೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರಿಗೆ ಏನೋ ಶಿ ಈಸ್ ವೆರಿ ಗುಡ್ ಟ್ಯಾಲೆಂಟ್. ಅವರು ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ. ನಾನು ಸದ್ಯಕ್ಕೆ ಡೈರೆಕ್ಷನ್ ಯೋಚನೆಯಲ್ಲಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಇದುವರೆಗಿನ ಕೃಷಿ ಬೇರೆ ಇದೆ, ಈಗ ಸಡನ್ನಾಗಿ ಒಂದು ಡೈರೆಕ್ಟರ್ ಆಗೋಕ್ಕಾಗಲ್ಲ ನಾನು. ಸೊ ಇವರಿಗೆ ಆ ಇಂಟ್ರೆಸ್ಟ್ ಇದೆ, ಒಂದಷ್ಟು ಸರಿ ಹಂಚ್ಕೊಂಡಿದ್ದೀವಿ. ಅವರು ನೋಡಿದ್ದೀನಿ ಸೆಟ್ಟಲ್ಲೆಲ್ಲ ಡೈರೆಕ್ಷನ್ ಕಡೆ ಇನ್ಕ್ಲಿನೇಷನ್ ಇದೆ. ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ನಾನು ಡೈರೆಕ್ಟ್ ಮಾಡಿ ಇವ್ರನ್ನ ಹೀರೋ ಅಥವಾ ವಿಲನ್ ಮಾಡ್ತೀನಿ. ಪುರುಷ ಪ್ರಧಾನ ಚಿತ್ರ. ಪುರುಷ ಪ್ರಧಾನ ಇಲ್ಲ, ಏನು ಪ್ರಧಾನ, ಸ್ಕ್ರಿಪ್ಟ್ ಪ್ರಧಾನವಾಗಿ ಇಟ್ಕೊಳ್ತೀನಿ ನಾನು. ಅದರಲ್ಲಿ ಅವಕಾಶ ಸಿಕ್ಕಿದ್ರೆ ಹೇಳ್ತಿದ್ದೀನಿ, ನಿಮ್ಮ ಪ್ರಶ್ನೆಗೆ ಅಷ್ಟೇ ಹೇಳ್ತಿದ್ದೀನಿ. ಆ ಅವಕಾಶ ಸಿಕ್ಕಿದ್ರೆ ನಾನು ಇವ್ರನ್ನ ಕಾಸ್ಟ್ ಮಾಡಿ ನಾನು ಡೈರೆಕ್ಟ್ ಮಾಡ್ತೀನಿ. ಮೇಡಮ್, ಮದುವೆ ಆಗ್ಬೇಕು ಅಂತಂದ್ರೆ ನಾವು ಲೈಫಲ್ಲಿ ಒನ್ ಟೈಮ್ ಆಗುವಂಥ ಡಿಸಿಷನ್. ಬಿಕಾಸ್ ಯಾಕಂತಂದ್ರೆ ಲೈಫ್ ಲಾಂಗ್ ನಾವು ಚೆನ್ನಾಗಿರ್ಬೇಕು. ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಲೈಫೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಸೊ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಸಿರಿಜಾ ಅವರಿಗೆ ಅಂತ? ಇಲ್ಲ, ಇದೇನಾಗುತ್ತೆ ಗೊತ್ತಾ, ಇಟ್ ಇಸ್ ಆಲ್ ಡೆಸ್ಟಿನಿ. ನೀವು ಬಾವಿಗೆ ಇಳಿದ್ಮೇಲೆ ಗೊತ್ತಾಗತ್ತೆ. ಒಂದೊಂದ್ಸಲ ಇಟ್ಸ್ ಗ್ಯಾಮ್ಲಿಂಗ್ ಥರನೇ. ಏನಾಗತ್ತೆ ಹೆಂಗಾಗತ್ತೆ ಏನೂ ಗೊತ್ತಿರಲ್ಲ. ಈಗ ನಾಳೆ ಏನಾಗುತ್ತೆ ಅಂತ ನಮ್ಗೇನು ಗೊತ್ತು? ಇವತ್ತು ಎದ್ದಿದ್ದೀವ, ಉಸಿರಾಡ್ತಿದ್ದೀವ, ಇಷ್ಟೇ ಗ್ಯಾರಂಟಿ ನಮಗೆ. ಸೊ ನಾವಿಬ್ಬರು ಮಾತಾಡುವಾಗಲಿ, ಆ್ಯಂಡ್ ಅವ್ರ ಬಗ್ಗೆ ನಂಗೆ ಬಹಳ ಗೌರವ ಇದೆ, ಅವ್ರಿಗೆ ನನ್ನ ಬಗ್ಗೆ ಬಹಳ ಗೌರವ ಇದೆ. ಆ್ಯಂಡ್ ನಮ್ಮಿಬ್ಬರದ್ದು ಒಂದು ಏನಂತಾರೆ, ಒಂದು ಪ್ಯಾಷನ್ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದಾಗಿರ್ಬೋದು, ಒಂದು ವಿಷಯ ಅಂತ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಲು, ಇದೆಲ್ಲ ಚೆನ್ನಾಗಿದೆ. ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ಆ ಟೈಮಲ್ಲಿ ಯಾಕೆ ಆಗಬಾರ್ದು ಅನ್ನೋದು ಥಾಟ್ ಬಂತು. ನೀವು ಹೇಳಿದಾಗೆ ನನಗೆ ಬಹಳಷ್ಟು ಇತ್ತು, ಮದುವೆ ಆದರೆ ಹೇಗಿರುತ್ತೋ ಏನಿರುತ್ತೋ ಭಯನೇ ಇತ್ತು. ಚೆನ್ನಾಗಿರುತ್ತೆ, ಯಾಕೆಂದರೆ ನಂಗೆ ಭಯ ಜಾಸ್ತಿ ಇದ್ದಿದ್ದೆ ಪ್ರೊಫೆಷನ್. ಈ ಪ್ರೊಫೆಷನ್ ನಂಗೆ ಬಹಳ ಇಷ್ಟ ಆಗತ್ತೆ. ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದೆಲ್ಲ ಪ್ರಶ್ನೆ ಇತ್ತು. ಬಟ್ ಇವರು ಅಂತ ಬಂದಾಗ, ಈಗ ಇಷ್ಟು ಬೇರೆ ಬೇರೆ ಯಾರೋ ಪ್ರಪೋಸಲ್ಸ್ ನೋಡಿದಾಗ ಈ ಕ್ವೆಶನ್ಸ್ ಬರ್ತಾಯಿತ್ತು. ವೆನ್ ಇಟ್ ಕೇಮ್ ಪ್ರಭಾಕರ್ ಅವರು ಅಂತ ಬಂದಾಗ ನನಗೆ ಒಂದೊಂದಕ್ಕೆ ಕೇಳ್ತಾ ಇದ್ದಾಗ ಈ ಸಪೋರ್ಟ್ಸ್ ಮೀ ಆಸ್ ಅ ಫ್ರೆಂಡೇ. ಹಿ ವಾಸ್ ವೆರಿ ಸಪೋರ್ಟಿವ್ ಫಾರ್ ಮೀ. ನೀವು ನೋಡಿರ್ತೀರ ಬಿಗ್ ಬಾಸಲ್ಲೂ ಹಿ ವಾಸ್ ಹ್ಯಾಂಡ್ಲಿಂಗ್, ಆ್ಯಕ್ಚುಲಿ ಅವರೇ ನೋಡ್ಕೋತಾ ಇದ್ರು. ಯಾಕೆಂದರೆ ಅಕ್ಕಂಗೂ ಆಗ್ತಿರ್ಲಿಲ್ಲ, ಅವರು ಆಫೀಸಲ್ಲಿ ಇರ್ತಿದ್ರು, ಅಮ್ಮ ಆಗಲ್ಲ. ಸೊ ಇವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಅವ್ರ ಜೊತೆಗೆ ನಮ್ಮ ಅಕ್ಕನ ಮಗಳ ಜೊತೆಗೆ ಎಲ್ರಿಗೂ ಇವರು 3 ಜನ ಸೇರಿ ಹ್ಯಾಂಡಲ್ ಮಾಡ್ತಿದ್ರು. ಸೊ ಈ ಥರದ್ದು ಒಂದೊಂದೇ ಮಾಡ್ತಾ ಇದ್ದಾಗ ಎಸ್, ಹಿ ಕ್ಯಾನ್ ಡೂ ಇಟ್, ಹಿ ಕ್ಯಾನ್ ಸಪೋರ್ಟ್ ಮೀ, ಕ್ಯಾನ್ 100% ನಾವಿಬ್ರು ಹಿಂಗೆ ಇರ್ತೀವಿ, ನಾವಿಬ್ರು ಸೂಪರಾಗಿರ್ತೀವಿ, ನಾವು ಜಗಳನೇ ಮಾಡಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ನಾ ಹೇಳೋದು ಪೇರ್ ಅಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲ, ಅಮ್ಮ ಮಗಳೇ ಆಗಲ್ಲ, ಅಪ್ಪ ಮಗನೇ ಆಗಲ್ಲ. ಯಾವತ್ತೋ ಒಂದೆಲ್ಲ ಕಿತ್ತಾಡ್ತೀವಿ, ಬಟ್ ಅದನ್ನು ದಾಟಿ ಮತ್ತೆ ನಾವು ಹೆಂಗೆ ಕಂಟಿನ್ಯೂ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅವ್ರು ಸಿಟ್ಟು ಮಾಡ್ಕೊಂಡಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಸ್ಪೇಸ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ವಿಲ್ ಕಂಟಿನ್ಯೂ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ತನಕ ಇರುತ್ತೋ ಒಂದು ರಿಲೇಷನ್ಶಿಪ್ ಅಲ್ಲಿವರೆಗೂ ಚೆನ್ನಾಗಿರುತ್ತೆ.
ಅಂಡರ್ಸ್ಟ್ಯಾಂಡಿಂಗ್ ನಾವು ಲೈಫ್ ಲಾಂಗ್ ಇಟ್ಕೋಬೇಕಷ್ಟೇ. ಪೇಷನ್ಸ್ ಏನು ಇದೆಯಲ್ಲ, ನಾನೇ ಜಾಸ್ತಿ ಕ್ರಾಂಕಿ. ಅವ್ರು ಆರಾಮಾಗಿರ್ತಾರೆ ಬಿಡಿ. ಸೊ ನಮಗೇನು ಪ್ರಾಬ್ಲಮ್ ಇದುವರೆಗೂ ಬಂದು ಅದೇ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಥಿಂಗ್ ಏನಂದರೆ ಸರ್, ಕನ್ಸರ್ನ್ ಅಂತ ಇರ್ಬೇಕು ಸರ್. ಅವ್ರಿಗೆ ಹರ್ಟ್ ಆಗಬಾರ್ದು, ನನಗೆ ಹರ್ಟ್ ಆಗಬಾರ್ದು. ಅವರು ಚೆನ್ನಾಗಿರೋ ನಾವು ಚೆನ್ನಾಗಿರ್ಬೇಕು. ಅದು ಸಿಂಪಲ್, ಅದು ಏನೋ ಫ್ಯಾಮಿಲಿ ಕಾನ್ಸೆಪ್ಟ್, ಅದು ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ಅದ್ರ ಬಗ್ಗೆ ಗೌರವ ಅರಿವು ಇದ್ದರೆ ಇಟ್ಸ್ ಗುಡ್ ಅಷ್ಟೇ. ನಿಮ್ ಮದುವೆಗಿಂತ ಮುಂಚೆನೂ ಕೂಡ ಸಿರಿ ಅವ್ರ ಮದುವೆ ಯಾವಾಗ ಆಗ್ತಾರೆ ಅಂತ ಕೇಳ್ತಿದ್ರು. ಬಿಕಾಸ್ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು, ಕಮಿಟ್ಮೆಂಟ್ಸ್ ಆಗಿರ್ಬೋದು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನುವಂಥ ಥೀಮ್ ಇಟ್ಕೊಂಡು, ಯಾಕಂದ್ರೆ ಆಪೋಸಿಟ್ ಪರ್ಸನ್ ನಮ್ಮ ಲೈಫ್ಗೆ ಎಂಟ್ರಿ ಆಗ್ತಿದಾರೆ ಅಂದ್ರೆ ಅವ್ರಿಗೇನು ತೊಂದರೆಗಳಾಗ್ತಿದ್ದಂಗೆ ನೋಡ್ಕೋಬೇಕು ಅನ್ನೋಂಥ ಕಮಿಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನೋಡುವಂಥವ್ರಿಗೆ ಅದು ಬೇರೆ ಥರನೇ ಇರ್ತವೆ. ಇವ್ರಿಗೇನಪ್ಪ ಯಾಕೆ ಇನ್ನೂ ಮದುವೆ ಆಗ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದಷ್ಟು ವಿಚಾರಗಳು ನಿಮ್ ಗಮನಕ್ಕೂ ಬಂದಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಅವ್ರು ಏನಾದರೂ ಹೇಳಲಿ, ನಿಮ್ಮ ಲೈಫನ್ನು ನಾನು ಬಂದು ಲೀಡ್ ಮಾಡೋಕ್ಕಾಗಲ್ಲ. ನಿಮ್ಮ ಕಷ್ಟಗಳೇನು, ನಿಮ್ಮ ಸುಖಗಳೇನು, ನಿಮ್ಮ ಇಷ್ಟಗಳೇನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾನೇನೋ ನಿಮ್ಗೆ ಹೇಳ್ತೀನಿ ಅಂದ್ಬಿಟ್ಟು ನೀವು ಸ್ಟೆಪ್ ತೊಗೊಳಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಇಟ್ ಇಸ್ ಯು ಇಸ್ ಗೋನ್ ಟು ಫೇಸ್ ಅಲ್ಲ. ಸೊ ಹಾಗಾಗಿ ಹೇಳೋರು 1000 ಹೇಳ್ತಿರ್ತಾರೆ, ಮದುವೆ ಯಾಕಾಗಿಲ್ಲ, ಆಗ್ಬೋದಿತ್ತು. ನನಗಿಷ್ಟ, ನನ್ನ ಯಾವಾಗ ಇಷ್ಟ ಆಗುತ್ತೋ, ನನಗೆ ಯಾರು ರೈಟ್ ಪರ್ಸನ್ ಆಗುತ್ತೆ. ಈಗ ಇನ್ ಕೇಸ್ ಇವ್ರು ಸಿಗಲಿಲ್ಲ ಅಂತ ಆಗಿದ್ದಿದ್ರೆ, ಇನ್ ಕೇಸ್ ಆಗದೇನೆ ಇರ್ಬೋದಾಗಿತ್ತು. ಎಂಡ್ ಆಫ್ ದಿ ಡೇ ನನ್ನ ಕಾನ್ಸೆಪ್ಟು, ನೀವು ಮಲಗಿದಾಗ ನೆಮ್ಮದಿಯಿಂದ ನಿದ್ರೆ ಮಾಡಬೇಕು. ಅಯ್ಯೋ ಟೆನ್ಷನ್ನು, ಅಯ್ಯೋ ಇದಕ್ಕೆ ಜಗಳ, ಅಯ್ಯೋ ಇದು ಅನ್ನೋದು ನನಗೆ ಇಷ್ಟ ಆಗೋದಿಲ್ಲ. ಅದು ಲೈಫಲ್ಲ. ಸೊ ಹಾಗಾಗಿ ಈಗ ನಾವು ಒಳ್ಳೆ ಕಂಪ್ಯಾನಿಯನ್ ನಂಗೆ ಸಿಕ್ಕಿದ್ದಾರೆ, ಗಾಟ್ ಮ್ಯಾರಿಡ್. ಲೇಟ್ ಆಗಲಿ ಅಥವಾ ಬೇಗ ಆಗಲಿ, ಮದುವೆ ಅನ್ನೋದಾಗಲಿ ಅಥವಾ ಲೈಫಲ್ಲಿ ಏನೇ ಆಗಲಿ, ಒಂದು ಪ್ರಾಪರಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ನಿಮ್ಗೆ ಇಷ್ಟ ಆದಮೇಲೆ ಸ್ಟೆಪ್ ಇಡಿ. ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು, ಅದೇ ಹೇಳಿದ್ನಲ್ಲ, ಯಾರೂ ಬಂದು ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ನನ್ನ ಕಷ್ಟನ ಅವ್ರು ತೊಗೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾರು ಏನು ಮಾತಾಡಿದ್ರು ನಾನು ಅದನ್ನು ಇಗ್ನೋರ್ ಮಾಡಿಬಿಡ್ತೀನಿ. ನೀವು ಬಿಗ್ ಬಾಸ್ ಮನೆಯಲ್ಲೇ ನೋಡಿರಬೇಕು, ಒಂದು 2-3 ಸಲ ಹೇಳಿರ್ತೀನಿ, ಮತ್ತು ಅದನ್ನೇ ರಿಪೀಟ್ ಮಾಡ್ತಿದ್ರು ಅಂದರೆ ನಾನು ಅವ್ರನ್ನ ಇಗ್ನೋರ್ ಮಾಡ್ತಾ ಬರ್ತಿರ್ತೀನಿ. ಐ ಡೋಂಟ್ ಲೈಕ್, ಅಷ್ಟೇ. ನಂಗೆ ಇಷ್ಟ ಇಲ್ಲ, ಬಿಟ್ಬಿಡಿ. ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ನನ್ನ ತಂಟೆಗೆ ಬರಬೇಡಿ. ಐ ಡೋಂಟ್ ಲೈಕ್ ಇಟ್, ಅಷ್ಟೇ. ಸೊ ನೆಗೆಟಿವ್ ಆಗಿ ಹೇಳೋರು, ಐ ಡೋಂಟ್ ಥಿಂಕ್ ಸೊ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಇರಬೇಕು ಅಂತ. ವಾಟ್ ಐ ಆಮ್ ಅಷ್ಟೇ. ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ನಾನು ಪದೇ ಪದೇ ಇದೇ ಕೇಳ್ತೀನಿ ಅಂತ ನೀವು ನನ್ನ ಮೇಲೆ ನೆಗೆಟಿವ್ ಆಗಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಏನಕ್ಕೆ ಅಂತಂದ್ರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾ ಇದೆ. ಡೇಟಿಂಗ್ ಆ್ಯಪ್ ಅಂತೆ, ಅದಂತ ಇದಂತ ಹೇಳ್ಬಿಟ್ಟು ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫ್ ಎರಡೂ ಮಿಕ್ಸ್ ಅಪ್ ಮಾಡ್ಕೊಂಡು ಸ್ಟ್ರೆಸ್ ಕಡೆಯಿಂದ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಅಡ್ವಾಂಟೇಜು ಇದೆ, ಒಂದ್ ಕಡೆ ಡಿಸ್ಅಡ್ವಾಂಟೇಜು ಇದೆ. ಅದ್ರ ಜೊತೆಗೆ ಏನಾಗ್ತಿದೆ, ಡೇಟಿಂಗ್ ಆ್ಯಪ್ ಅಂತ ಹೇಳಿದ್ನಲ್ಲ, 1-2 ದಿನ ಡೇಟ್ ಮಾಡುವಂಥದ್ದು, ಮದುವೆ ಆಗುವಂಥದ್ದು, ಆ ಖುಷಿನ ಮತ್ತೆ ಹಂಗೆ ಡಿವೋರ್ಸು, ಈ ಥರನೂ ಸಾಧ್ಯತೆ ಇರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಟ್ ಈಸ್ ಅಗೇನ್ ಯೋರ್ ಚಾಯ್ಸ್. ನೀವೇನು ತಗೋತಿದ್ದೀರಿ, ಆ ಡೇಟಿಂಗ್ ಆ್ಯಪ್ ಅಂತ ನೀವೇನು ಹೇಳಿದ್ರೆ ಅದು ಬೇಕಾ ಬೇಡವಾ ಅನ್ನೋ ಯೋಚನೆ ನಮಗಿರಬೇಕು. ಆ್ಯಂಡ್ ಇಷ್ಟ ಆಗಲಿಲ್ವಾ ಅಲ್ಲಿಗೆ ಬಿಟ್ಬಿಡ್ತೀವಿ ಅಂತ. ಇದ್ರ ಬಗ್ಗೆ ಇದು ಇಂಡಿವಿಜುವಲ್ ಡಿಸಿಷನ್ಸ್. ಇದು ನಾನು ಇನ್ನೊಬ್ರಿಗೆ ಹೀಗೆ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಅವ್ರ ಜೀವನ. ಈಗ ನಾನು ನನ್ನ ಹೆಂಗೆ ಹೇಳ್ಕೊತೀನಿ, ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಅವ್ರ ಜೀವನದಲ್ಲಿ ನಾನೇನು ಬದಲಾವಣೆ ತರೋಕ್ಕಾಗಲ್ಲ. ನೀವು ನೋವಲ್ಲಿದ್ದೀರ ಅಂದರೆ ಬಂದು ಸಮಾಧಾನ ಮಾಡ್ತೀನಿ, ಅಷ್ಟೇ. ನೀವು ಕಷ್ಟದಲ್ಲಿದ್ದೀರ ಅಂದರೆ ನನ್ನ ಕೈಯಲ್ಲಿ ಸಹಾಯ ಆದರೆ ಮಾಡ್ತೀನಿ, ಒಂದು ಒಳ್ಳೆ ಮಾತಾಡ್ಬೋದು, ಅಷ್ಟೇ ಹೊರತು ನಿಮ್ಮ ಕಷ್ಟದ ಹೊರೆನ ನಾನು ಹೊರೋಕ್ಕಾಗಲ್ಲ. ಸೇಮ್ ಟೈಮ್ ಬೇರೆಯವ್ರು ಏನೋ ಮಾಡ್ತಿದ್ದಾರೆ, ಈಗ ಅವ್ರಿಗೆ ಇಷ್ಟ ಆಗಿರ್ಬೋದು, ನಾನು ಈ ಥರನೇ ನನ್ನ ಲೈಫ್ನ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಇಂಡಿವಿಜುವಲ್ ಚಾಯ್ಸ್. ಏನು ಮಾಡಬೇಕು ಅನ್ನೋದು ಅವ್ರ ಇಷ್ಟ. ಆ್ಯಂಡ್ ಅವ್ರ ಫ್ಯಾಮಿಲೀಸ್ ಇರ್ತಾರೆ. ಸೊ ಈಗ ನಾನು ಇಷ್ಟು ವರ್ಷ ನನ್ನ ಮದುವೆ ಆಗಿಲ್ಲ ಅಂದರೆ ನನ್ನ ಫ್ಯಾಮಿಲಿ ವಾಸ್ ದೇರ್ ವಿತ್ ಮೀ. ಅವ್ರು ಯಾವತ್ತೂ ಆಯಿತು ನಿನಗೆ ಹೇಗಿರುತ್ತೋ ಹಾಗೆ ಮಾಡು ಅಂತ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಆ ಥರ ಅವ್ರವ್ರ ಫ್ಯಾಮ್ಲೀಸ್ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋಕಿರ್ತಾರೆ. ಇಟ್ ಈಸ್ ಆಲ್ವೇಸ್ ಅನ್ ಇಂಡಿವಿಜುವಲ್ ಡಿಸಿಷನ್. ಅವರು ಅದನ್ನು ಯೋಚನೆ ಮಾಡಬೇಕು, ನನಗಿದು ಬೇಕಾ, ನನಗಿದು ಬೇಡವಾ. ಎಲ್ಲ ಫೀಲ್ಡಲ್ಲೂ ಎಲ್ಲ ಕಡೆ 2 ದಾರಿ ಇರುತ್ತೆ. ಒಂದು ಈ ಕಡೆಗಿರುತ್ತೆ, ಒಂದೊಂದು ಹಿಂಗಿರುತ್ತೆ. ನಾನು ಯಾವುದ್ರಲ್ಲೂ ಹೋಗ್ತೀನಿ ಅನ್ನೋ ಚಾಯ್ಸ್ ನಮ್ಮದಾಗಿರಬೇಕು. ಮತ್ತು ಏನೇ ಫರ್ದರ್ ಲೈಫಲ್ಲಿ ಬಂದರೂ ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದು ನನಗಿದ್ದರೆ, ನೀವು ಯಾವ ರೂಟ್ ಹೋದರೂ ಜಯಿಸ್ಕೊಂಡು ಬರ್ತೀರಾ. ಇಲ್ಲಾಂದರೆ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಮೇಡಮ್, ಬಿಗ್ ಬಾಸ್ 10 ಕಂಪ್ಲೀಟ್ ಆದ್ಮೇಲೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ? ಎಲ್ಲರೂ ಇದ್ದಾರೆ. ಏನಾದರೂ ಒಕೇಶನ್ ಆಯಿತು ಅಂದರೆ, ನಾನು ಹೇಳಿದ್ನಲ್ಲ, ನನಗೆ ಯಾರು ಏನು ನೆಗೆಟಿವ್ಸ್ ಇಲ್ಲ. ನಾನು ಅದನ್ನು ಕ್ಯಾರಿನೂ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿಗೆ ಮುಗೀತು. ಪ್ರೀತಿಯಿಂದ ಈಗ ನೀವು ಇನ್ವೈಟ್ ಮಾಡ್ತೀರಾ, ಬರ್ತೀನಿ. ಪ್ರೀತಿಯಿಂದ, ಅದೇ ಪ್ರೀತಿಯಿಂದ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ, ಬರ್ತೀನಿ. ಸೊ ಹಂಗೆ ನೋಡಿದ್ರೆ ಎವ್ರಿಬಡಿ ಆರ್ ಇನ್ ಗುಡ್ ಟಚ್. ತಮ್ಮ ಕಾರ್ತಿಕ್ ಅವ್ರನ್ನ ಮೀಟ್ ಮಾಡಿದ್ರ? ಹಾಂ, ಕಾರ್ತಿಕ್ ತುಂಬ ದಿನ ಆಯ್ತು. ಯಾಕೆಂದರೆ ಕಾರ್ತಿಕ್ ಅವರು ಶೂಟಿಂಗಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ನಾನು ನನ್ನ ಕಡೆ ಬ್ಯುಸಿ ಇದ್ದೀನಿ. ಬಟ್ ಆ ಅಕ್ಕ ತಮ್ಮ ಪ್ರೀತಿ ಹಾಗೇ ಉಳಿದಿದೆ. ಮೆಸೇಜಸ್ ನಾವು ಮಾಡ್ಕೊಡ್ತೀವಿ. ಅವ್ರ ಪ್ರಾಜೆಕ್ಟ್ಸ್ಗೆಲ್ಲ ನಾನು ವಿಶ್ ಮಾಡ್ತಿರ್ತೀನಿ, ನನ್ನ ಪ್ರಾಜೆಕ್ಟ್ಸ್ಗೆ ಅವ್ರು ವಿಶ್ ಮಾಡ್ತಿರ್ತಾರೆ. ಆ ಬಾಂಡ್ ಹಾಗೇ ಇದೆ. ಬಟ್ ಮೀಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೇ. ಸೀಸನ್ 12 ಕೂಡ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಏನಾದ್ರೂ ಸೀಸನ್ 10 ಅಲ್ಲಿ ನೀವು ಮನರಂಜಿಸಿದ್ರಿ, 12ಗೆ ನೀವೇನಾದ್ರೂ ಹೋಗುವಂತ ಚಾನ್ಸಸ್ ಇದೆಯಾ? ಇದೆಯಾ ರೀ? ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಅವಕಾಶ ಸಿಕ್ಕರೆ ಹೋಗ್ತೀರಾ ಅಂತ? ಅದೇ ಡಿಸ್ಕಸ್ ಮಾಡ್ತೀವಿ. ಇವಾಗ ಏನು ಹೇಳೋಕ್ಕಾಗಲ್ಲ.
ನನಗೇನು ಆ ಥರದ್ದು ಯಾವುದು ಬಂದಿಲ್ಲ ಇನ್ನು. ಗೊತ್ತಿಲ್ಲ ಸರ್, ಬಂದಮೇಲೆ ಡಿಸ್ಕಸ್ ಮಾಡಿ. ಇವ್ರು ಎಕ್ಸ್ಪೀರಿಯನ್ಸ್ಡ್ ಇದಾರಲ್ಲ ಸರ್. ಅಲ್ಲ ಅಲ್ಲಿ ಹೋಗ್ಬೇಕಾ ಬೇಡವಾ ಅಂತ. ಅಲ್ಲಿ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಹೇಳಕ್ ಆಗಲ್ಲ. ಅಲ್ಲಿ ಏನ್ ಗೊತ್ತಾ, ನಾವ್ ಏನೇ ಪ್ರಿಪೇರ್ ಆಗಿ ಹೋದ್ರು ಅಲ್ಲಿ ಸೀಕ್ವೆನ್ಸ್ ಸಿಚುವೇಶನ್ ಬೇರೆ ಇರುತ್ತೆ. ಅಲ್ಲಿಗೆ ತಕ್ಕ ಹಂಗೇನೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಬಟ್ ಇವ್ರು ನನ್ನಷ್ಟು ಕಾಮಾಗೆಲ್ಲ ಇರೋದಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅದು. ಆ್ಯಂಡ್ ಇವ್ರು ಮಲ್ಟಿ ಟಾಸ್ಕಿಂಗ್, ಅದನ್ನೆಲ್ಲ ಬಿಟ್ಟು ಆ ಶೋ ಹೋಗೋಕ್ಕಾಗತ್ತಾ ಅನ್ನೋದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಬಹಳಷ್ಟು ಇದೆ ಹೊರಗಡೆ ಅವ್ರದ್ದು ಕಮಿಟ್ಮೆಂಟ್ಸು. ಅಲ್ಲೂ ಕೆಲಸ ಮಾಡ್ತಾರೆ, ಇಲ್ಲೂ ಮಾಡ್ತಿರ್ತಾರೆ, ಇದು ಇರ್ತಾರೆ. ಸೊ ಆಮೇಲೆ ಇವ್ರು ಹ್ಯಾಂಡಲ್ ಮಾಡಿದಷ್ಟು ನನಗೆ ಅವರು ಒಂದು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ, ಇನ್ ಕೇಸ್ ಇಫ್ ಈ ಗೋಸ್ ಫಾರ್ ಬಿಗ್ ಬಾಸ್ ಅಷ್ಟು ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದು ಲಾಟ್ ಆಫ್ ಥಿಂಗ್ಸ್ ಡಿಸ್ಕಸ್ ಮಾಡಿ ವಿ ಹ್ಯಾವ್ ಟು ಫೈನಲೈಸ್ ಅಷ್ಟೇ. ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಸೀಸನ್ 12 ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಯಾವಾಗ ಲಾಸ್ಟ್ ಸೀಸನ್ 11 ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ದೀರ್ಘವಾದಂತಹ ಒಂದು ಎಕ್ಸ್ ಖಾತೆಯಲ್ಲಿ ತಮ್ಮ ಪೋಸ್ಟ್ ಮಾಡೋದ್ರ ಮೂಲಕ, ನಿನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಕಲರ್ಸ್ ಕನ್ನಡ ಹಾಗೇನೆ ಕಿಚ್ಚ ಸುದೀಪ್ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತೆ 4 ಸೀಸನ್ಗಳನ್ನ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ, ಕಮಿಟ್ ಆಗಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಕಿಚ್ಚ ಸುದೀಪ್ ಅವ್ರನ್ನ ಮತ್ತೆ ಅದೇ ಒಂದು ಸ್ಟೇಜ್ ಅಲ್ಲಿ ನೋಡುವಂತದ್ದು? ಬಹಳ ಖುಷಿ ಆಗತ್ತೆ. ಯಾಕೆಂದ್ರೆ ಸುದೀಪ್ ಸರ್ ಯಾವಾಗಲೂ ಸ್ಟಾರೇನೆ, ಬಟ್ ಬಿಗ್ ಬಾಸ್ ಅಂತ ಬಂದಾಗ ನಮ್ಮ ಮನೆಯವರು ಅಂತಾನೆ ಫ್ಯಾಮಿಲಿ ಅಂತ ಅನ್ನಿಸ್ಬಿಡುತ್ತೆ. ಆ್ಯಂಡ್ ಆ ಶೋ ಅವ್ರು ಮಾಡಿ ನಡೆಸಿದ್ರೆ ಚೆನ್ನಾಗಿರತ್ತೆ. ಬಹಳ ಖುಷಿ ಇದೆ. ನಾನು ಅಪ್ಡೇಟ್ಸ್ ತಗೋತಾನೆ ಇರ್ತಿದ್ದೆ, ಹೇಗಿದೆ, ಏನಾಯಿತು, ಸರ್ ಜೊತೆ ಮಾತಾಡಿದ್ರೆ ಅದು ಇದು ಅಂತ. ಆ್ಯಂಡ್ ಸ್ವಲ್ಪ ದಿನದ ಹಿಂದೆನೇ ಗೊತ್ತಾಯಿತು ಅವ್ರು ಮಾಡ್ತಿದ್ದಾರೆ ಅನ್ನೋದು. ಬಹಳ ಖುಷಿಯಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್, ಎಲ್ಲರ ಒಂದು ವಿಶ್ನ ನೀವು ಪೂರೈಸಿದ್ರಿ, ಮತ್ತೆ ಬಿಗ್ ಬಾಸ್ಗೆ ಬಂದು ಖುಷಿ ಇದೆ. ಆ್ಯಂಡ್ ಈ ಸೀಸನ್ ಕೂಡ ಒಳ್ಳೆಯ ಒಂದು ಸಕ್ಸಸ್ಸನ್ನು ಕಾಣಲಿ ಅಂತಲೇ ಆಶಿಸ್ತೀನಿ. 2 ದಶಕಗಳ ಕಾಲಕ್ಕೂ ಅಧಿಕವಾಗಿ ನೀವು ಮನರಂಜನೆ ನಮ್ಮ ಕೊಟ್ಟಿರೋದ್ರಿಂದ, ಸೊ ನಿಮ್ಮ ಫಿಸಿಕ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ತುಂಬಾ ಔಟ್ಡೋರ್ ಶೂಟ್ಸ್ ಇರುತ್ತೆ, ಇಂಡೋರ್ ಶೂಟ್ಸ್ ಇರುತ್ತೆ, ಕೆಲವೊಂದ್ಸಲ ಧೂಳು ಅದೆಲ್ಲ ಇರ್ತದೆ. ಸೊ ಸ್ಕಿನ್ ಕೇರ್ ಎಲ್ಲ ಹೆಂಗಿರುತ್ತೆ ಅಂಡ್ ಹೇರ್ ಕೇರ್ ಎಲ್ಲ ಹೆಂಗಿರುತ್ತೆ ಅಂತ? ಹೌದು, ಶೂಟಿಂಗ್ ಅಂತ ಬಂದಾಗ, ಅಥವಾ ಶೂಟಿಂಗ್ ಅಂತಲೇ ಅಲ್ಲ, ಈಗ ನಾವು ಹೊರಗಡೆ ಓಡಾಡ್ತಿರ್ತೀವಿ, ಹೇರು ಸ್ಕಿನ್ನು ಎಲ್ಲ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ನಾ ಹೇಳೋದು ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಹೇರ್ ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಬಹಳ ಮುಖ್ಯ ಆಗುತ್ತೆ. ಪ್ರಾಪರ್ ಫುಡ್ ಇಂಟೇಕ್ ಆಗಿರ್ಬೋದು, ಪ್ರಾಪರ್ ವರ್ಕೌಟ್ ಆಗಿರಬಹುದು, ನಿದ್ರೆ ಆಗಿರಬಹುದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ಈಗಂತೂ ಲೈಫ್ ಇಸ್ ಬಿಕಮ್ ವೆರಿ ವೆರಿ ಬ್ಯುಸಿ ಆಗಿಬಿಟ್ಟಿದೆ, ಹೆಕ್ಟಿಕ್ ಆಗಿಬಿಟ್ಟಿದೆ, ಬಹಳಷ್ಟು ಸ್ಟ್ರೆಸ್ಫುಲ್ ಆಗಿಬಿಟ್ಟಿದೆ. ಇದು ಮಾಡಬೇಕು, ನಾನು ಅದು ಮಾಡಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಲಾಡ್ ಆಫ್ ಸ್ಟ್ರೆಸ್ ಹಾಕ್ಕೊಂಡಿದ್ದಾರೆ. ಬಟ್ ಯೋಚನೆ ಮಾಡಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಚಿಂತೆ ಮಾಡಿದ್ರೆ ಬೇಗ ಏಜ್ ಆಗಿಬಿಡುತ್ತೆ. ಯೋಚನೆ ಮಾಡಿ ಅದಕ್ಕೇನು ಸೊಲ್ಯೂಷನ್ ಅಂತ ಹುಡುಕೊಳ್ಳಿ ಹೊರತು ತುಂಬ ಚಿಂತೆ ಮಾಡ್ತಾ ಇರಬೇಡಿ. ಒಳ್ಳೆ ಫುಡ್ಡನ್ನು ತಗೊಳ್ಳಿ, ಆರೋಗ್ಯವಾದಂಥ ಫುಡ್ಡು, ಮ್ಯಾಕ್ಸಿಮಮ್ ಹೋಮ್ ಮೇಡ್ ಫುಡ್ ತಗೊಳ್ಳಿ. ಆಮೇಲೆ ಸ್ಕಿನ್ ಆ್ಯಂಡ್ ಹೇರ್ ಅಂತ ಬಂದಾಗ, ಸ್ಕಿನ್ಗೆ ನಾನೇನು ಜಾಸ್ತಿ ಏನು ಮಾಡಲ್ಲ. ಪ್ಲೇನ್ ವಾಟರ್ ವಾಶ್ ಮಾಡ್ಕೊ, ಒಂದು ಸಿರಮ್ ಹಾಕ್ಕೊಂಡು ಮಲ್ಕೊಳ್ಳಿ. ಕೀಪ್ ಕ್ಲೆನ್ಸಿಂಗ್, ಮುಖ ನೀಟಾಗಿ ವಾಶ್ ಮಾಡ್ಕೊ, ಬಿಕಾಸ್ ಲಾಡ್ ಆಫ್ ಮೇಕಪ್ ಹಾಕ್ಕೋತಾನೆ ಇರ್ತೀವಿ ನಾವು. ಸೊ ಅದನ್ನು ನೀಟಾಗಿ ರಿಮೂವ್ ಮಾಡಿ, ಆ ಥರದ ಸ್ಕಿನ್ ಕೇರ್ ಮಾಡ್ಕೋತೀನಿ. ಹೇರ್ ಅಂದರೂ ಕೂಡ ನಾನು ಹೋಮ್ ರೆಮಿಡಿ ಇದನ್ನೇ ಮಾಡ್ಕೊಳ್ಳೋದು. ಬಹಳಷ್ಟು ಇದು ಮಾಡ್ಕೋತೀನಿ, ಬಿಕಾಸ್ ಎವ್ರಿ ಡೇ ವಿ ಕೀಪ್ ಡೂಯಿಂಗ್ ಹೇರ್ ಸ್ಟೈಲ್ಸ್ ಮಾಡ್ಕೋತಾ ಇರ್ತೀವಿ. ಸೊ ಇದು ಒಂದು ಕಡೆಗಾದರೆ, ಊಟ ತಿನ್ನಿದ್ರೆ ತಿನ್ನಿ, ಇದು ಒಂದು ಕಡೆಗಿರುತ್ತೆ. ಎರಡೂ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಹೆಲ್ದಿ. ಮೇಡಮ್, ಇನ್ನೊಂದೇನಂತಂದ್ರೆ ಹೇರ್ ಕೇರ್ ಅಂತ ಹೇಳಿದ್ರೆ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತೀವಿ. ಇವಾಗ ನಿಮ್ಮನ್ನೇ ಫಾಲೋವರ್ಸ್ ಒಂದಷ್ಟು ಫಾಲೋ ಮಾಡ್ತಿರ್ತಾರೆ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ? ಟಿಪ್ಸ್ ಅಂತೆಲ್ಲ ಈಗ ಎಲ್ರಿಗೂ ಗೊತ್ತೇ ಇದೆ. ನೀವು ಆಯಿಲ್ ಅಪ್ಲೈ ಮಾಡೋದು ಇರ್ಬೋದು, ಆಮೇಲೆ ಲೈಕ್ ಹೇರ್ಗೆ ಒಳ್ಳೆ ಮಸಾಜ್ ಕೊಡಿಸ್ಕೊಳ್ಳೋದು, ಅಥವಾ ಪ್ಯಾಕ್, ಲೈಕ್ ನಾನು ಅಕ್ಕಿ ಅಥವಾ ಅನ್ನದ್ದು ಪ್ಯಾಕ್ ಮಾಡಿ ಹಾಕ್ಕೋತಿರ್ತೀನಿ. ಸೊ ಈ ಥರದ್ದು ನ್ಯಾಚುರಲ್ ಆಗಿ ನಾನು ಮನೆಯಲ್ಲಿ ಮಾಡ್ಕೊಳ್ಳೋವಂಥದ್ದು ಮ್ಯಾಕ್ಸಿಮಮ್ ಮಾಡ್ತೀನಿ. ಇನ್ನು ಸಲೂನಲ್ಲಿ ಅಂತಂದರೆ ಐ ಗೋ ಫಾರ್ ಮಸಾಜ್ ಅಷ್ಟೇ, ಬಿಕಾಸ್ ಸ್ಟ್ರೆಸ್ ಆಗಿರುತ್ತೆ, ಅದಾಗಿರುತ್ತೆ ಅಂತ ಹೇಳಿ ಐ ಗೋ ಫಾರ್ ಅ ಮಸಾಜ್. ಕೆಲವೊಬ್ಬರೆಲ್ಲನೂ ಸ್ಕಿನ್ಗೆಲ್ಲನೂ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ. ನೀವು ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾ ಅಥವಾ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತಾ ಇರ್ತೀರಾ ಅಂತ? ಬ್ಯೂಟಿ ಪಾರ್ಲರ್ಗೆ ಡಿಪೆಂಡ್ಸ್, ಯಾವುದಕ್ಕೆ ಹೋಗ್ತೀನಿ ಅಂದರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ ಅದು ಜಾಸ್ತಿ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹೇಳಿದ್ನಲ್ಲ, ಕ್ಲೀನಾಗಿ ಟೇಕ್ಔಟ್ ದ ಮೇಕಪ್ ಏನೇ ಹಾಕಿದ್ರು, ಅಥವಾ ನೀವು ಹೊರಗಡೆ ಹೋಗಿ ಬಂದ್ರಿ ಅಂದರೂ ಕೂಡ ಜಸ್ಟ್ ಹ್ಯಾವ್ ಅನ್ ವಾಶ್, ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀವೇನು ಮಾಯಿಶ್ಚರೈಸರ್ ಹಾಕೋತಿರೋ ಅದನ್ನೇ ಅಪ್ಲೈ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಸಿರಿಜಾ ಅವರು ವರ್ಕೌಟ್ ಮಾಡ್ತಾರಾ, ಯೋಗ ಮಾಡ್ತಾರಾ ಅಂತ? ಎರಡೂ ಮಾಡ್ತೀವಿ ನಾವು. ಆ್ಯಕ್ಚುಲಿ ಈಗ ನಾನು MMA ವಿತ್ ಹಿಸ್ ಸಪೋರ್ಟ್ ಹೋಗು, ನಿನಗೆ ಏನು ಇಷ್ಟ ಇದೆ ಅದನ್ನು ಮಾಡ್ತಾ ಇರೋ, ಜಸ್ಟ್ ಡೋಂಟ್ ಕೀಪ್. ನಾನು ಯೋಚನೆ ಮಾಡ್ತಿದ್ದೆ, ಹೋಗ್ಲಾ ಬೇಡವಾ ಆಗತ್ತಾ ಮ್ಯಾನೇಜ್ ಮಾಡೋಕ್ಕೆ ಅಂತ. ಹಿಂಗೆ ಹೋಗಬೇಕು ಅನ್ಸಿದ್ರೆ ಹೋಗ್ಬಿಡು, ಕಲಿಬೇಕು ಅನ್ಸುತ್ತಾ ಕಲಿ. ವೆದರ್ ಅದು ನಮಗೆ ಇದಕ್ಕೆ ನಮ್ಮ ಪ್ರೊಫೆಷನ್ ಯೂಸ್ ಆಗುತ್ತೆ ಇಲ್ವಾ ಅದೆಲ್ಲ ಯೋಚನೆ ಮಾಡೋಣ. ಇಷ್ಟ ಇದೆ ಅಂದರೆ ಯು ಶುಡ್ ಗೋ ಆ್ಯಂಡ್ ಟ್ರೈ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವರ್ಕೌಟ್ಸು ಮಾಡ್ತೀವಿ.
ಆ್ಯಂಡ್ ಇಬ್ರಿಗೂ ಆ ಕಾನ್ಷಿಯಸ್ ಇದೆ. ಈವನ್ ಹೀ ಡಸ್ ವೆರಿ ವೆಲ್ ವರ್ಕೌಟ್ಸ್ ಎಲ್ಲ, ಜಿಮ್ ಅದು ರೆಗ್ಯುಲರ್ ಆಗಿರ್ತಾರೆ. ಆ್ಯಂಡ್ ತುಂಬ ಎಜುಕೇಟ್ ಮಾಡ್ತಾರೆ ನನಗೆ ಆ ವಿಷಯದಲ್ಲಿ, ಯಾವ ವರ್ಕೌಟ್ ಮಾಡಿದ್ರೆ ಹೇಗಿರುತ್ತೆ, ಏನು ಫುಡ್ ತೊಗೊಂಡ್ರೆ ಯಾವ ಥರ ಆಗುತ್ತೆ, ಆಮೇಲೆ ಜಾಸ್ತಿ ಸುಸ್ತಾದಾಗ ಮತ್ತೆ ಬಾಡಿನ ಪುಷ್ ಮಾಡಬೇಡ, ರಿಲ್ಯಾಕ್ಸ್ ಮಾಡ್ಕೊ, ಈ ಥರದ್ದು ಟಿಪ್ಸ್ ಇವರೇ ಕೊಡೋದು ನನಗೆ. ಸೊ ಹಾಗಾಗಿ ರೆಗ್ಯುಲರಾಗಿ ಆ ವರ್ಕೌಟ್ಸ್ ಇಬ್ರಿಗೂ ಇದೆ, ನನಗೂ ಇದೆ ಅವ್ರಿಗೂ ಇದೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂಡ್ ಪ್ರೀ ವರ್ಕೌಟ್ ಏನ್ ಫುಡ್ ಕ್ಯಾರಿ ಮಾಡ್ತೀರಾ ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಕ್ಯಾರಿ ಮಾಡಕ್ಕೆ ಗೈಡ್ ಕೊಡ್ತಾರೆ ನಿಮ್ಮ ಟ್ರೈನರ್? ನೀವು ಹೇಳಿ ನಮ್ಮ ಆ್ಯಕ್ಚುಲಿ ಇದೇನಂದರೆ ಅದು ಗೈಡ್ ಮಾಡಿ ಅಂದರೆ ಅವ್ರ ಬಾಡಿನ ಅವ್ರು ಕೇಳಿಸ್ಕೋಬೇಕು, ಏನು ಹೇಳುತ್ತೆ. ಸುಸ್ತಾದರೆ ಏನೋ ತಿನ್ನಬೇಕು, ಶಕ್ತಿ ಇಲ್ಲ ಅಂದರೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ಬೇಕು ಅಷ್ಟೇ. ಎಲ್ಲದಕ್ಕೂ ನಾವು ಬೇರೆ ಥರ ಹೋಗೋಕ್ಕಾಗಲ್ಲ, ಮನೇಲಿ ಏನಿದೆ ಅದನ್ನೇ ಅಡಾಪ್ಟ್ ಮಾಡ್ಕೋಬೇಕಲ್ವಾ. ಇವಾಗ ಪ್ರೀ ವರ್ಕೌಟ್ ಡ್ರಿಂಕೇ ಬರುತ್ತೆ, ಅದೇನು ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ತೊಗೊಂಡು ನಮ್ಮ ನ್ಯಾಚುರಲ್ ಆಗಿ ಏನು ನಾವು ಸಪೋರ್ಟಿವ್ ಆಗಿ ತೊಗೋಬೋದು ಅದೆಲ್ಲ ತಗೋ ಅಂತ ಹೇಳ್ತೀವಿ. ಬಟ್ ತುಂಬ ಸ್ಟ್ರೈನ್ ಆಗಿ ಅಥವಾ ಇಂಜುರೀಸ್ ಆದಾಗ ಅಯ್ಯೋ ಮಾಡಲೇಬೇಕು ಅಂತ ಇಲ್ಲ, ಟೇಕ್ ರೆಸ್ಟ್. ಅದ್ರದ್ದೇ ಒಂದು ಸಿಸ್ಟಮ್ ಇರುತ್ತೆ ಬಾಡಿದು, ಅದು ರಿಕವರಿ ಆಗಬೇಕು. ಮತ್ತು ಸಪೋರ್ಟ್ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆದಾಗಲೂ ಮಾಡೋಕ್ಕೆ ಹೋಗೋದು, ಈ ಥರದ್ದು ಅಷ್ಟೇ ಸಣ್ಣ ಪುಟ್ಟ ಟಿಪ್ಸ್ ಕೊಡ್ತೀವಿ ಸರ್ ಅಷ್ಟೇ. ಅಲ್ಲ, ಅದು ಬ್ಯೂಟಿಫುಲ್ ಆಗಿ ಹೇಳಿದ್ರು. ನಮ್ಮ ಬಾಡಿನ ನಾವು ಫಸ್ಟ್ ರೀಡ್ ಮಾಡ್ಕೋಬೇಕು, ನಮ್ಮ ಬಾಡಿಗೆ ಏನು ಸೆಟ್ ಆಗುತ್ತೆ. ಈಗ ನೀವು 6 ಪ್ಯಾಕ್ ಮಾಡಿಬಿಟ್ಟಿದ್ದೀರಾ ಅಂತ ನಾನು ಹೋಗಿ 6 ಪ್ಯಾಕ್ ಮಾಡೋಕ್ಕಾಗಲ್ಲ. ಓಕೆ, ನನ್ನ ಬಾಡಿಗೆ ಆಗತ್ತಾ, ನಾನು ಮಾಡೋಕ್ಕಾಗತ್ತಾ, ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ, ಈ ಥರ ಸ್ಟಡಿ ಮಾಡ್ಕೋಬೇಕು ನೀಟಾಗಿ. ನಾವು ನಮ್ಮ ಬಾಡಿನ ಸ್ಟಡಿ ಮಾಡಿಕೊಂಡು ನಮ್ಮ ದೇಹಕ್ಕೆ ಯಾವ ಫುಡ್ ಹೊಂದುತ್ತೆ, ಯಾವ್ದು ಚೆನ್ನಾಗಿರುತ್ತೆ, ಯಾವ ಟೈಮಲ್ಲಿ ನಾನು ವರ್ಕೌಟ್ ಮಾಡಬೇಕು ಅನ್ನೋದನ್ನ ನೀವು ನಿಮ್ಮ ಬಾಡಿನ ಸ್ಟಡಿ ಮಾಡಬೇಕು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ವಾಟ್ಸ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ನಟಿಯಾಗಿರ್ಬೋದು, ನಟರಾಗಿರ್ಬೋದು, ನಾವು ಆನ್ ಸ್ಕ್ರೀನ್ ಅಲ್ಲಿ ಮಿಂಚಬೇಕು ಅಂತಂದಾಗ ಬೋಟಾಕ್ಸ್ ಆಗಿರ್ಬೋದು, weight ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಎಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಕಾಣಿಸ್ಬಿಡ್ಬೇಕು ಬೇಗನೆ ಅಂತ ಹೇಳ್ಬಿಟ್ಟು, ಟೈಮ್ ಇಲ್ಲ, ಸ್ಟ್ರೆಸ್, ಪ್ರಾಜೆಕ್ಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಹೋಗ್ಕೊಂತ ಇರ್ತಾರೆ. ಈ ಪ್ರಾಜೆಕ್ಟ್ ಅಂತ ಒಂದಕ್ಕಿಂತ ಒಂದು ಪಾತ್ರ ಡಿಫ್ರೆಂಟ್ ಆಗಿರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಾನು ಬಾಡಿ ಶೇಪ್ನಾಗಿರ್ಬೋದು, ಹಾಗೇನೆ ನಮ್ಮ ಸ್ಕಿನ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಇದನ್ನೆಲ್ಲ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಹೇಳ್ತೀನಿ, ಏನು ಗೊತ್ತಾ, ಅದು ಒಂದೊಂದ್ಸರಿ ನೀಡ್ ಟೈಮ್ ಬೌಂಡ್ ಇರುತ್ತೆ. ಸಪೋಸ್ ಇನ್ 3 ಮಂತ್ಸಲ್ಲಿ ನೀವೇನೋ ರೆಡಿ ಆಗೋದಿರುತ್ತೆ, ಅದಕ್ಕೆ ಒಂದು ದಾರಿ ಇರುತ್ತೆ. ಸೊ ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಸ್ಪೆಸಿಫಿಕೇಶನ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಅದನ್ನು ಫಾಲೋ ಮಾಡಿಕೊಂಡು ವಿತ್ ಪ್ರಾಪರ್ ಗೈಡೆನ್ಸು ಮಾಡೋರಿದ್ರೆ ಓಕೆ. ಇಟ್ಸ್ ನಾಟ್ ಅಡ್ವೈಸಬಲ್, ಬಟ್ ಅಂದರೆ ಶಾರ್ಟ್ಕಟ್ ನಾನು ಹೇಳಿದ್ದು. ಬಟ್ ಆ ಥರದ್ದು ಇರುತ್ತೆ, ಮಾಡಿದ್ದಾರೆ, ಚೆನ್ನಾಗೂ ಇರೋರು ಇದ್ದಾರೆ. ಬಟ್ ಇದು ಮೊದಲೇ ಹೇಳಿದ್ನಲ್ಲ, ಯು ಶುಡ್ ರೀಡ್ ಯುವರ್ ಬಾಡಿ. ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಕೇಳಿಸ್ಕೋಬೇಕು. ಸಪೋಸ್ ಏನೋ ಈಗ ಶಾರ್ಟ್ಕಟ್ಗೆ ಹೋದ್ರಿ, ಅದೇನೋ ಮೆಸೇಜ್ ಕೊಡುತ್ತೆ, ಅದನ್ನು ಇಗ್ನೋರ್ ಮಾಡಬೇಡಿ ಅಷ್ಟೇ. ಸೊ ಇಟ್ಸ್ ಇಂಡಿವಿಜುವಲ್ ಅಗೈನ್, ಯಾಕಂದರೆ ಎಲ್ಲರಿಗೂ ಒಂದೇ ಆಸೆ ಇರೋಲ್ಲ, ಎಲ್ಲರಿಗೂ ಒಂದೇ ಸಿಚುವೇಶನ್ ಇರೋದಿಲ್ಲ. ಸೊ ಅದೇ ಪ್ರಾಪರ್ ಗೈಡೆನ್ಸ್, ಎಲ್ಲದಕ್ಕೂ ಸ್ಪೆಷಲಿಸ್ಟ್ಗಳಿರ್ತಾರೆ, ಕನ್ಸಲ್ಟ್ ದೆಮ್. ಡೋಂಟ್ ನೀವೇ ಏನೋ ಸೆಲ್ಫ್ ಮೆಡಿಕೇಶನ್ನು ಅದೆಲ್ಲ ಮಾಡ್ಕೋಬಾರ್ದು ಅಷ್ಟೇ ಸರ್. ನಿಮ್ಮ ಒಪಿನಿಯನ್? ಸೇಮ್ ಆ್ಯಕ್ಚುಲಿ, ಅದು ಹಾಗೇನೆ ಇಂಡಿವಿಜುವಲ್ ಚಾಯ್ಸ್ ಆಗಿರುತ್ತೆ ಅದು ಶಾರ್ಟ್ಕಟ್ಸ್ ಅಂದಾಗ. ಸ್ಪೆಷಲಿ ಈ ಇಂಡಸ್ಟ್ರಿ ಅಂತ ಬಂದಾಗ ಇನ್ನೊಂದು 2-3 ತಿಂಗಳಲ್ಲಿ ನಾವು ಶುರು ಮಾಡಿಬಿಡ್ತೀವಿ. ಈ ಥರ ಬೇಕು, ಆ ಥರ ಬೇಕು ಅಂದಾಗ ಹೋಗಬೇಕಾಗತ್ತೆ. ಬಟ್ ಪ್ರಾಪರ್ ಗೈಡೆನ್ಸ್ ಇದ್ದರೆ ಮಾತ್ರ ಮಾಡಬೇಕು. ಇಲ್ಲಾಂದರೆ ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ, ಲಾಸ್ಟ್ ಫಾರ್ ಲಾಂಗ್ ಆ್ಯಕ್ಚುಲಿ. ಪ್ರಾಪರಾಗಿ ಮಾಡೋದು ನನಗೆ ಇಷ್ಟ ಆಗುತ್ತೆ. ಶಾರ್ಟ್ಕಟ್ಸಲ್ಲಿ ಬೇರೆ ಚಾಯ್ಸ್ ಇಲ್ಲ ಅಂದಾಗ ಯು ಹ್ಯಾವ್ ಟು ಗೋ, ಬಟ್ ಪ್ರಾಪರಾಗಿ ಮಾಡಿ. ಬಿಕಾಸ್ ಎಲ್ಲದಕ್ಕಿಂತ ದೊಡ್ಡದು ಆರೋಗ್ಯ ಮತ್ತು ನಮ್ಮ ಪ್ರಾಣ. ಅದನ್ನು ನಾವು ಪಣಕ್ಕಿಟ್ಟು ಮಾಡೋಕ್ಕೆ ಅಂದರೆ ಅದೇ ಇಲ್ಲ ಅಂದರೆ ಇನ್ನೇನು ಪ್ರಯೋಜನ ಮಾಡಿ. ಸೊ ಹಾಗಾಗಿ ಹುಷಾರಾಗಿ ಮಾಡಿ ಅಂತ ಅಷ್ಟೇ ಹೇಳ್ಬೋದು. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನಾನು ಯಾವಾಗಲೂ ಇದೇನೆ ಹೇಳ್ತೀನಿ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅವರೇ. ಇಷ್ಟು ವರ್ಷಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ, ಪ್ರೀತಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನನಗೆ ನಾನು ಮಾಡುವಂಥ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಬೇಕು. ಹಾಗೆಯೇ ಈ ಸಲ ಇನ್ನೊಂದು ಆ್ಯಡ್ ಆಗಿದೆ, ಅದು ಪ್ರಭಾಕರ್ ಅವರ ಸಿನಿಮಾ ಅಕ್ಯೂಸ್ಡ್ ಅಂತ ಒಂದು ಸಿನಿಮಾ, ತಮಿಳ್ ಸಿನಿಮಾ, ಮೋಸ್ಟ್ಲಿ ಜುಲೈಯಲ್ಲಿ ರಿಲೀಸ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ ಸಿನಿಮಾ ಬಂದಾಗಲೂ ದಯವಿಟ್ಟು ನನಗೆ ಕೊಟ್ಟಂಥ ಪ್ರೀತಿನ ನನ್ನ ಹಸ್ಬೆಂಡ್ಗೂ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾನ ನೋಡಿ ನಿಮ್ಮ ಒಂದು ಪ್ರೀತಿನ, ಆಮೇಲೆ ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಂ ಸರ್, ಅಭಿಮಾನಿಗಳಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ನಾವು ಒಳ್ಳೆಯದನ್ನೇ ಡೆಲಿವರ್ ಮಾಡ್ತೀವಿ. ನಿಮ್ಗೇನು ಇಷ್ಟ ಅದನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಆ್ಯಕ್ಚುಲಿ. ಸೊ ಕಷ್ಟಪಟ್ಟು ಏನಾದರೂ ಅವಕಾಶಗಳು ಸಿಕ್ಕಿದಾಗ ಯಾವ್ಯಾವ ರೀತಿ ಸಿಗುತ್ತೆ ಅದನ್ನು ಮಾಡ್ತಾ ಹೋಗ್ತೀವಿ. ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ, ಭರವಸೆಯಲ್ಲಿ ನಾವು ಮಾಡ್ತೀವಿ. ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಹಾಗೇ ಪ್ರೀತಿಸಿ. ಇವ್ರಿಗೆ ತುಂಬ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಪ್ರೀತಿಸಿದಷ್ಟೇ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಮೇಡಮ್ ಅವ್ರು ಲಾಸ್ಟ್ ಅಲ್ಲಿ ಈ ಸಲ ಇನ್ನೊಂದು ಆಡ್ ಆಗಿದೆ ಅಂದ ತಕ್ಷಣ ನನಗೆ ತಟ್ಟಂತ ಹೊಡೆದಿದ್ದು ಮಗು ಏನಾದ್ರು ಆಡ್ ಆನ್ ಆಗ್ತಿದ್ಯಾ ಹೊಸ ವರ್ಷಕ್ಕೆ ಅಂತ ಅನ್ಕೊಂಡೆ. ಇಲ್ಲ ಈಗ ನಾವಿಬ್ರು ಬೇರೆ ಪ್ಲಾನ್ಸ್ ಅಲ್ಲಿ ಇದೀವಿ, ಬೇರೆ ಬೇರೆ ಪ್ರೊಫೆಷನಲ್ ವೈಸ್ ಎಲ್ಲಾನು ನಾವು ಬ್ಯುಸಿ ಆಗಿರೋದ್ರಿಂದ ಅದ್ರ ಕಡೆ ಆಲೋಚನೆಗೆ ಹೋಗಿಲ್ಲ ನಾವು. ಇದೆಲ್ಲ ಆಡ್ ಆಗಿರೋದು ಈ ಮಗು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಇನ್ಫಾರ್ಮೇಟಿವ್ ಮಾತುಗಳನ್ನ ಹಾಡಿದ್ದಕ್ಕೆ ಒಳ್ಳೆದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಸಿನಿಮಾಗಳೆಲ್ಲಾನು ಕೂಡ ಬ್ಯುಸಿಯಾಗಿ ಆದಷ್ಟು ಬೇಗ ಖುಷಿ ವಿಚಾರನೂ ಕೊಡಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ನಮ್ಮ ಪ್ರಕಾರ ಇದೆಲ್ಲ ಖುಷಿ ವಿಷಯನೇ. ನಮ್ಗೊಂದು ಸಿನಿಮಾ ಮಾಡ್ತಿದೀವಿ, ಆ ಸಿನಿಮಾನ ಡೆಲಿವರ್ ಮಾಡ್ತಿದೀವಿ ಅಂದ್ರೆ ಅದೆಲ್ಲ ನಮಗೆ ಖುಷಿ ಕೊಡುತ್ತೆ. ಆದಷ್ಟು ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ ಮೂಲಕ ನಿಮಗೆ ಖುಷಿ ಕೊಡೋಣ ಅಂತ ನಾವು ಆಸೆ ಪಡ್ತೀವಿ. ನೋಡೋಣ. ಗಾಡ್ ಗ್ರೇಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟಿ ಸಿರಿಜಾ ಹಾಗೇನೆ ಅವರ ಪತಿ ಪ್ರಭಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.